ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಪುರಸಭೆ ಅಧಿಕಾರಿಗಳೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳೇ, ಅವರೇಕಾಯಿ ವಹಿವಾಟನ್ನು ನಗರದ ಹೃದಯ ಭಾಗದಲ್ಲಿರುವ MG ರಸ್ತೆಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಇಲ್ಲವೇ ಸೂಕ್ತವಾದ ಜಾಗಕ್ಕೆ ವರ್ಗಾವಣೆ ಮಾಡುವ ಸ್ಥಳಾಂತರಿಸುವುದು ಯಾವಾಗ? ಆ ಒಂದು MG ರಸ್ತೆಯಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಅಂತ್ಯ ಯಾವಾಗ ಹೇಳ್ತೀರಾ? ಪ್ರತಿ ವರ್ಷ ಅವರೇಕಾಯಿ ಏನು ಅವಕಾಶ ಪ್ರಾರಂಭವಾದಾಗ ಈ ಒಂದು MG ರಸ್ತೆಯಲ್ಲಿ ವ್ಯಾಪಾರಸ್ಥರು ಏನು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ರೈತರು 3 ತಿಂಗಳು ಕಷ್ಟಪಟ್ಟು ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಮಾರುಕಟ್ಟೆಗೆ ತಂದಂತಹ ಅವರೇಕಾಯಿ 3 ನಿಮಿಷದಲ್ಲಿ ಹರಾಜು ಹಾಕಿ ಹರಾಜುದಲ್ಲೂ ಸಹ ಮೋಸ ಆಗ್ತಾಯಿದೆ. ಮತ್ತು ಮೀಟರ್ ಬಡ್ಡಿದಂತೆ ಕಮಿಷನ್ ದಂಧೆ ಆಗ್ತಾಯಿದೆ. ಮತ್ತು ತುರ್ತು ಪರಿಸ್ಥಿತಿಯಲ್ಲಿ, ಯಾಕಂದರೆ ಆಸ್ಪತ್ರೆ ಅಲ್ಲೇ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಬರುವಂತಹ ಆಂಬುಲೆನ್ಸ್ಗೂ ತೊಂದರೆ ಆಗ್ತಾಯಿದೆ. ಒಟ್ಟಾರೆಯಾಗಿ ಈ ಒಂದು ಅವರೇಕಾಯಿ ವಹಿವಾಟಿನಿಂದ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ತೊಂದರೆ ಆಗ್ತಾಯಿದ್ರೂ ಸಹ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ತಾಲೂಕು ಆಡಳಿತವಾಗಿ, ಪುರಸಭೆ ಅಧಿಕಾರಿಗಳಾಗಲಿ, APMC ಅಧಿಕಾರಿಗಳೇ ಆಗಲಿ ಗಂಭೀರವಾಗಿ ಪರಿಗಣಿಸದೆ ರೈತರ ಜೀವನ ಜೊತೆ ಚೆಲ್ಲಾಟವಾಡ್ತಾಯಿದ್ದಾರೆ. ಯಾಕಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪರವಾನಗಿ ಪಡೆದಿರುವಂತಹ ವ್ಯಾಪಾರಸ್ಥರು ಕಡ್ಡಾಯವಾಗಿ ಅಲ್ಲೇ ಮಾಡಬೇಕು ವ್ಯಾಪಾರ. ಅವರು ರಾಜಕೀಯ ವ್ಯಕ್ತಿಗಳ ಒತ್ತಡ ಇದೆ, ನಮಗೆ ಬೆಂಬಲ ಇದೆ ಅಂತೇಳಿ ನೇರವಾಗಿ ಈ MG ರಸ್ತೆಯಲ್ಲಿ ಮಾಡುವ ಮುಖಾಂತರ ಪ್ರತಿ ವರ್ಷ ಟ್ರಾಫಿಕ್ ಜಾಮ್ ಆಗ್ತಾನೇ ಇರ್ತದೆ, ರೈತರಿಗೆ ಸಮಸ್ಯೆ ಆಗ್ತಾನೆ ಇರ್ತದೆ. ಆದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಂತಹ ಈ ಒಂದು ತಾಲೂಕು ಆಡಳಿತ ಮತ್ತು ಪುರಸಭೆ ಅಧಿಕಾರಿಗಳು ಮತ್ತು APMC ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಅವರೇಕಾಯಿ ವಹಿವಾಟು ನಡೆಯುವ ಜಾಗಕ್ಕೆ ಭೇಟಿ ನೀಡಿ ವ್ಯಾಪಾರಸ್ಥರು, ರೈತರು ಮತ್ತು ಮಂಡಿ ಮಾಲೀಕರ ಸಭೆಯನ್ನು ಕರೆದು, ರೈತ ಪರ ಸಂಘಟನೆಗಳ ಸಭೆಯನ್ನು ಕರೆದು ಇದನ್ನು ಸೂಕ್ತವಾದ ಒಂದು ಜಾಗವನ್ನು ಗುರುತಿಸಿ ಇಲ್ಲಿ APMCಗೆ ವರ್ಗಾವಣೆ ಮಾಡಿ ಜನಸಾಮಾನ್ಯರಿಗೆ, ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ತಪ್ಪಿಸಬೇಕು. ಇಲ್ಲವಾದರೆ ಶೀಘ್ರದಲ್ಲಿ ಅವರೇಕಾಯಿ ಸಮಾತ ಮಾನ್ಯ ಶಾಸಕರಾದ ವೆಂಕಟೇಶ್ವರರೆಡ್ಡಿಯವರ ಮನೆ ಮುಂದೆ ಹೋರಾಟ ಮಾಡಿ ನ್ಯಾಯ ಪಡೆದಕ್ಕೂ ಎಚ್ಚರಿಕೆಯನ್ನು ತಾಲೂಕು ಆಡಳಿತಕ್ಕೆ ನೀಡ್ತಾ ಇದೆ. ನಗರದ ಹೃದಯ ಭಾಗದಲ್ಲಿ ಇರುವಂತಹ MG ರಸ್ತೆಯಲ್ಲಿ ನಿರಂತರವಾಗಿ ಅವರೇಕಾಯಿ ವಹಿವಾಟನ್ನು ನಡೆಸುತ್ತಿದ್ದರು. ಅದಕ್ಕೆ ಸಂಬಂಧಪಟ್ಟಂತಹ ಪುರಸಭೆ ಅಧಿಕಾರಿಗಳಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, APMC ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಪ್ರತಿ ವರ್ಷ ಏನು ಈ ಅವರೇಕಾಯಿ ವಹಿವಾಟು ನಡೆಸ್ತಾ ಇದೆ, ಆ ಒಂದು ವಹಿವಾಟು ನಡೆಸುವ ಜಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯ ಜೊತೆಗೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಈಗೇನು ಪುರಸಭೆ ಅಧಿಕಾರಿಗಳ ನಾಗರಾಜವರ ಮನವಿ ಕೊಟ್ಟಾಗ ಇದೇನೋ ಬೇಜವಾಬ್ದಾರಿಯಿಂದ ತೊಗೊತಾರೆ. ಆಯಿತು ಮಾಡ್ತೀವಿ, ನಮ್ಮ ಜಾಗ ಅಂತ ಹೇಳ್ತೀವಿ. ಅಲ್ಲ, ಇದು ಯಾರ ಜಾಗ ಅನ್ನಲ್ಲ ಸ್ವಾಮಿ, ನೀವು ಸಾರ್ವಜನಿಕವಾಗಿ ಕೆಲಸ ಮಾಡೋರು, ಸಾರ್ವಜನಿಕವಾಗಿ ನೀವು ಉತ್ತರ ಕೊಡಬೇಕು. ಅದು ಬಿಟ್ಟು ಬಂದಾಪುಟ್ಟ ಹೋದಾಪುಟ್ಟ ಅಂತ ಹೇಳಿದ್ರೆ ರೈತ ಸಂಘ ಸುಮ್ಮನೆ ಇರಲ್ಲ. ರೈತ ಸಂಘದ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. APMCಯಲ್ಲಿ ಅವರೇನು ಪರವಾನಗಿ ಪಡೆದು ಇವತ್ತು MG ರಸ್ತೆಯಲ್ಲಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾಕೆ ನೀವು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ? ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿರಿ. ಯಾಕಂದರೆ 3 ತಿಂಗಳು ಕಷ್ಟಪಟ್ಟು ಬೆಳೆಗಳನ್ನು ರಕ್ಷಣೆ ಮಾಡಿಕೊಂಡು, ರೋಗಗಳನ್ನು ರಕ್ಷಣೆ ಮಾಡಿಕೊಂಡು ಬೆವರು ಸುರಿಸಿ ತಗೊಂಬಂದಂತಹ ಅವರೇಕಾಯನ್ನು 3 ನಿಮಿಷದಲ್ಲಿ ಹರಾಜು ಹಾಕಿ ಆ ಹರಾಜಲ್ಲೂ ಸಹ ಮೋಸ ಆಗ್ತಾಯಿದೆ. ಕಮಿಷನ್ ಅವಳಿ, ಅದರ ಜೊತೆಗೆ ಪಕ್ಕದಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಬಂದರೆ ಆ ಒಂದು ರೋಗಿಯ ಪ್ರಾಣ ಹೋಗಬೇಕು. ಅಂತಹ ಪರಿಸ್ಥಿತಿಯಲ್ಲಿರುವಾಗ ಈ ಅವರೇಕಾಯಿ ವಹಿವಾಟನ್ನು 1 ವಾರದ ಒಳಗೆ APMCಗೆ ಇಲ್ಲ ಸೂಕ್ತವಾದ ಜಾಗವನ್ನು ಗುರುತಿಸಿ ಸ್ಥಳಾಂತರಿಸದೆ ಹೋದರೆ ಅವರೇಕಾಯಿ ಸಮೇತ ಮಾನ್ಯ ಶಾಸಕರ ಮನೆ ಮುಂದೆ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದಕ್ಕೂ ಎಚ್ಚರಿಕೆಯನ್ನು ಪುರಸಭೆ ಅಧಿಕಾರಿಗಳಿಗೆ ನೀಡ್ತಾ ಇದ್ದಾರೆ.